ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ದಿನ ಸಾಂಬಾರು, ಸಾರು ಹಾಗೆ ಸ್ಪೈಸಿ ಆದ ಪದಾರ್ಥಗಳನ್ನು ತಿಂದು ಬೇಜಾರಾಗಿದ್ದರೆ ಇದೊಂದು ಆರೋಗ್ಯಕರವಾದ ಚಟ್ನಿಯನ್ನು ಊಟದ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ತಿನ್ನಬಹುದು. ಗ್ಯಾಸ್ಟ್ರಿಕ್ ಅಂತೂ ತುಂಬಾ ಒಳ್ಳೆಯದು, ತುಂಬ ಸಿಂಪಲ್ ಕೂಡ ಆಗಿದೆ. ಮೊದಲಿಗೆ ಒಂದು ದೊಡ್ಡ ಮೂಲಂಗಿಯನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ 2 ಹಸಿಮೆಣಸು ಹಾಗೆ 2 ಒಣಮೆಣಸು ಹಾಗೆ ಒಂದು ದೊಡ್ಡ ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಬಾಣಲೆ ಬಿಸಿಗೆ ಇಟ್ಟು 2 ಚಮಚ ಎಣ್ಣೆ, ಅಂದರೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನೇ ತಗೊಂಡಿದ್ದೇನೆ, ಅದನ್ನು ಬಿಸಿ ಆದ ನಂತರ ಅದಕ್ಕೆ 1 ಚಮಚ ಜೀರಿಗೆ ಬಿಸಿ ಆದ ನಂತರ 2 ಒಣಮೆಣಸು, ಅದರ ಜೊತೆಗೆ 2 ಹಸಿಮೆಣಸನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಾ ಬಂದಾಗ ಒಂದು ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅದಕ್ಕೆ ನಾವು 1 ಚಮಚ ಅರಿಶಿಣವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಬಾಡಿಸಬೇಕು. ಅದರ ಘಮವನ್ನು ಹೆಚ್ಚಿಸಲಿಕ್ಕೆ 1 ಕಡ್ಡಿ ಕರಿಬೇವನ್ನು ಕೂಡ ಹಾಕಿ ಬಾಡಿಸಬೇಕು. ಇವಿಷ್ಟು ಮಾಮೂಲಿಯಾಗಿ ಹಾಕುವಂತಹ ಒಗ್ಗರಣೆಯ ಸಾಮಗ್ರಿಗಳು. ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾವು ಆಗಲೇ ತುರಿದಿಟ್ಟಂತಹ ಮೂಲಂಗಿಯನ್ನು ಕೂಡ ಈಗ ಹಾಕೊಳ್ತಾ ಇದ್ದೇನೆ. ನೋಡಿ, ಇದರ ಹಸಿ ಘಾಟು ಹೋಗೋ ತನಕ ಬಾಡಿಸಬೇಕು. ಕೆಲವರಿಗೆ ಮೂಲಂಗಿಯ ಸ್ಮೆಲ್ ಇಷ್ಟವಾಗೋದೇ ಇಲ್ಲ, ಅಂಥವರು ಈ ತರಹ ನೀರುಳ್ಳಿಯ ಫ್ರೈ ಮಾಡಿಕೊಂಡು ಚಟ್ನಿಯನ್ನು ಮಾಡಿಕೊಂಡ್ರೆ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರ್ತದೆ. ಅದರ ಹಸಿ ವಾಸನೆ ಹೋಗ್ತಾ ಇದ್ದ ಹಾಗೆ ನೀರುಳ್ಳಿ ಹಾಗೂ ಮೂಲಂಗಿಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಬೆಂದಿದೆ ಕೂಡ. ಇದಕ್ಕೆ 1 ಹಿಡಿ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇವನ್ನು ಕೂಡ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಡಿಸಿ, ಸ್ವಲ್ಪ ಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಬೋದು. ಈಗ ಫ್ಲೇಮನ್ನು ಲೋವಲ್ಲಿ ಇಟ್ಟು ಚೆನ್ನಾಗಿ ಬಾಡಿಸ್ತಾ ಇರಬೇಕು. ನಂತರ ಅದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು. ಈಗ ಫ್ಲೇಮನ್ನು ಆಫ್ ಮಾಡಿ ಅದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಈ ಮಧ್ಯದಲ್ಲೇ ನಾನು ಅದಕ್ಕೆ 1 ಹಿಡಿ ಆಗುವಷ್ಟು ಪುಟಾಣಿ ಕಡಲೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದನ್ನು ಹಾಕೋದ್ರಿಂದ ಚಟ್ನಿಯ ಕನ್ಸಿಸ್ಟೆನ್ಸಿಯು ಸ್ವಲ್ಪ ದಪ್ಪವಾಗಿ ಬರ್ತದೆ, ರುಚಿಯು ಕೂಡ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ನಾನು ಈಗ 1 ಸಣ್ಣ ಉಂಡೆ ಗಾತ್ರದಷ್ಟು ಹುಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಬಿಸಿ ತಣಿವ ತನಕ ಬಿಟ್ಟು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಅರಿಯುವ ಮೊದಲು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತಾ ಇದ್ದೇನೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗ್ತದೆ. ಈಗ ಇದನ್ನು ದೋಸೆ, ಚಪಾತಿ ಹಾಗೆ ಅನ್ನಕ್ಕಂತೂ ಸೂಪರ್ ಆಗಿರ್ತದೆ. ಮೂಲಂಗಿ ಸೇವಿಸೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ದಿನ ಸ್ಪೈಸಿ ಪದಾರ್ಥಗಳನ್ನು ತಿನ್ನುವ ಬದಲು ಈ ಥರ ಆರೋಗ್ಯಕರವಾದ ಗೊಜ್ಜು, ಚಟ್ನಿಗಳು ತುಂಬ ಹಿತವಾಗಿರ್ತದೆ. ಕೊನೆಯದಾಗಿ ಇದಕ್ಕೊಂದು ಒಳ್ಳೆಯ ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದ ಮೂಲಂಗಿ ಚಟ್ನಿ ರೆಡಿ ಆಯಿತು. ನೋಡಿ, ನೀವು ಕೂಡ ಈ ಚಟ್ನಿಯನ್ನು ಮಾಡಿ ನೋಡಿ. ಮಧ್ಯಾಹ್ನದ ಊಟಕ್ಕಂತೂ ಒಳ್ಳೆಯ ಮೂಲಂಗಿ ಚಟ್ನಿ ರೆಡಿ ಆಯಿತು. ಈ ಸಿಂಪಲ್ ಆದ ಚಟ್ನಿಯ ವಿಡಿಯೋ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ನಿಮ್ಮವರಿಗೆಲ್ಲರಿಗೂ ಶೇರ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.